ವಿಚ್ಛೇದನ ಮಾಡಲು ಹಲವಾರು ವೈಯಕ್ತಿಕ ಕಾರಣಗಳಿವೆ. ಇವುಗಳಲ್ಲಿ ಕೆಲವು ಗಂಭೀರ ಕಾರಣಗಳು. ಆಕೆ ಇನ್ನೂ ತನ್ನ ಮೊದಲ ಪತಿಯೊಂದಿಗೆ ಸಂಬಂಧ ಮುಂದುವರಿಸಿದ್ದಾರೆ. ಆರೋಪಿ ಹಣಕ್ಕಾಗಿಯೋ ಮತ್ತಾವುದೋ ಕಾರಣಕ್ಕಾಗಿಯೋ ವಿಚ್ಛೇದನ ಪಡೆದ ಪತಿಯೊಂದಿಗೆ ಸಂಬಂಧವಿಟ್ಟುಕೊಂಡಿರುವುದು ನಮ್ಮ ಸಂಸಾರಕ್ಕೆ ನೆಮ್ಮದಿಗೆ ಮುಳುವಾಗಿದೆ. ತಮ್ಮ ಮೊದಲ ಪತಿಯಿಂದ ಪಡೆದ ಮಗು ಆದಿ ಹಾಗೂ ನಮ್ಮಿಂದ ಹುಟ್ಟಿದ ಆರ್ಯನ ಮಧ್ಯೆ ಭೇದ ಮಾಡುತ್ತಿದ್ದು ಇನ್ನೂ 10 ಆರೋಪ ಇದೆ. ಡಿವೋರ್ಸ್ ತಗೊಳ್ಳೋದಕ್ಕೆ ಸೂರ್ಯ ಅವ್ರು ಇಷ್ಟೆಲ್ಲ ಮಾಡಿದಾರ? ನನ್ನ ಕೈಯಲ್ಲಿ ನಂಬಕ್ಕಾಗ್ತಾ ಇಲ್ಲ. ಇಲ್ಲೇನೋ ತಪ್ಪಾಗಿದೆ. ಸೂರ್ಯ ಅವರು ಅಂಥವ್ರಲ್ಲ. ಇಲ್ದಿದ್ರೆ ಕೇಸ್ ಅವ್ರ ಕಡೆ ನಿಲ್ಲಲ್ಲ. ಇದೆಲ್ಲ ಅವರೇ ಮಾಡಿರೋ ಆರೋಪಗಳು. ನಾನು ನಂಬಲ್ಲ ಕಡೆ. ನನ್ನ ಎದುರುಗಡೆನೆ ಸೈನ್ ಮಾಡಿದ್ರಮ್ಮ. ಇದೇ ಕಾರಣಕ್ಕೆ ನನಗೆ ದುಃಖ ಆಗಿದ್ದು. ಇಷ್ಟು ವರ್ಷ ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಇಂಥ ಕೇಳಿ ಯೋಚನೆಗಳಿದ್ವ? ನಾನಿಂಥವ್ರನ್ನ ಕಾಯ ವಾಚ ಮನಸ ಪ್ರೀತಿಸಿದ್ನ ಅಂತ? ಇಲ್ಲ ಕಡೆ, ಇಲ್ಲೇನೋ ತಪ್ಪು ನಡೆದಿದೆ. ಇದೆಲ್ಲ ಸೂರ್ಯಗೆ ಗೊತ್ತು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸಾಕು ಸುಮ್ಮನೆ ಶೋಭಾ. ಕಾರಣ ಏನೇ ಇರಲಿ, ಅವ್ರ ಆರೋಪ ಮಾಡಿರೋದು ಅವ್ರ ಅನುಕೂಲಕ್ಕೆ. ಇದೆಲ್ಲ ಸುಳ್ಳು ಅಂತ ಅವ್ರಿಗೂ ಗೊತ್ತಿದೆ. ಇರ್ಬೋದು ಆದಿ. ನಾಳೆ ದಿನ ಕೋರ್ಟಲ್ಲಿ ಎಲ್ರ ಮುಂದೆನೂ ಓದ್ತಾರೆ. ಪಾಪ ಮತ್ತೆ ಮರ್ಯಾದೆ ಏನಾಗ್ಬೇಡ ಹೇಳು. ಅವರು ಎಷ್ಟು ಅಂತ ನೋವು ಅನುಭವಿಸ್ತಾರೆ. ಡಿವೋರ್ಸ್ ಕೊಟ್ಟಿದ್ದಾರೆ, ಅವ್ರನ್ನ ಅವರು ಸಮರ್ಥಿಸ್ಕೊಳ್ಳೇಬೇಕು. ಇದೆಲ್ಲ ಸುಳ್ಳು ಅಂತ ಎಲ್ಲರಿಗೂ ಗೊತ್ತು. ಡಿವೋರ್ಸ್ ಕೊಟ್ಟಿದ್ದಾರೆ, ಆಡ್ಬಿಟ್ರೆ ಸಾಕು. ನಂಗೆ ಗೊತ್ತು ಮಾವ, ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಅಂತ. ನೀವು ಅಳಿಯ ಅಲ್ಲ, ನನ್ನ ಮಗ ಅಂತ ಹೇಳ್ತಿರ್ತೀರಿ. ನನಗೋಸ್ಕರನಾದರೂ ಆರ್ಯನ ಮದುವೆ ಕಡೆ ಗಮನ ಕೊಡ್ಬೇಕಲ್ವ ನೀವು? ಪಾಪ ಮಾವ ಆರ್ಯ, ನನಗೆ ಯಾರೂ ಇಲ್ಲ ಅನ್ಸ್ಬಿಟ್ಟಿದೆ ಅವನಿಗೆ. ಈಗ ಅವನಿಗೆ ತಂದೆ ತಾಯಿ ಎರಡೂ ನೀವೇ. ಫ್ಲವರ್ ಡೆಕೋರೇಟ್ರು ಫೋನ್ ಮಾಡಿದ್ರು ಮಾವ, ಏನು ಫೈನಲೈಸೇ ಮಾಡಿಲ್ಲ ಅಂತ. ಆ ಮೈಸೂರಿಂದ ಪೂಜಾ ಅನ್ನೋರು, ಅದೇ ವೆಡ್ಡಿಂಗ್ ಎಕ್ಸಿಬಿಷನಿಂದ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ, ನೀವೇನು ಹೇಳೇ ಇಲ್ಲ ಅಂತ. ನಾನು ಇದನ್ನೆಲ್ಲ ಹ್ಯಾಂಡಲ್ ಮಾಡೋ ಮನಸ್ಥಿತಿನಲ್ಲಿ ಇಲ್ಲ ಮಾವ. ನೀವು ಹಾಗನ್ಬಿಟ್ರೆ ಹೇಗೆ? ಮದುವೆ ನಡಿಬೇಕು. ವಿಪರ್ಯಾಸ ಅಂದರೆ ಮದುವೆ, ಡಿವೋರ್ಸ್, ಫೈನಲ್ ಹಿಯರಿಂಗ್ ಎರಡು ಒಂದೇ ದಿನ. ಅತ್ತೆ ಒಪ್ಕೊಂಡ್ರ? ಆದಿ ಮದುವೆನೂ ಅವತ್ತೇ ಒಪ್ಕೊಳ್ಳೇಬೇಕಾಯ್ತು. ಒಂದು ಉಪಕಾರ ಮಾಡ್ತೀರಾ ರಂಜಿತ್? ಅದೇನು ಕೇಳಿ ಮಾವ, ಉಪಕಾರ ಅಂತೆಲ್ಲ ಯಾಕೆ ಹೇಳ್ತೀರಾ? ದಯವಿಟ್ಟು ಮದುವೆ ಅರೇಂಜ್ಮೆಂಟ್ಸ್ನ ನೀವೇ ನೋಡ್ಕೋತೀರಾ? ಅದು ನನ್ನ ಕರ್ತವ್ಯ ಮಾವ, ನೀವು ಹೇಳಬೇಕಾ? ಥ್ಯಾಂಕ್ಸ್. ಎಲ್ಲ ಹೇಗೇಗೋ ನಡೀತಾ ಇದೆ, ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ. ಇರಲ್ಲ ಮಾವ, ನಾವು ಕಂಟ್ರೋಲಿಗೆ ತಗೋಬೇಕು. ನನ್ನಲ್ಲಿ ಆ ಚೈತನ್ಯ ಇನ್ನೂ ಉಳಿದಿಲ್ಲ. ಆದ್ರೂ ಸೂರ್ಯ ಇಂಥ ಆರೋಪ ಹೇಗೆ ಮಾಡ್ತಾರೆ? ಹೆಂಗಸು ಹೇಗೆ ತಲೆ ಎತ್ಕೊಂಡು ನಡಿಬೇಕು ಹೇಳಿ? ಶುಭಮ್ಮ, ನಿಮಗೂ ಅರ್ಥ ಆಗ್ತಿಲ್ವಾ? ಇದೆಲ್ಲ ಲಾಯರ್ ಹುಟ್ಟಾಕಿರೋದು. ಮಾವನ್ಗೆ ಇದೆಲ್ಲ ಗೊತ್ತೇ ಇರಲ್ಲ, ಗೊತ್ತಾ? ಗೊತ್ತಿಲ್ಲದೆ ಸೈನ್ ಹೇಗ್ರಿ ಮಾಡ್ತಾರೆ? ನಿಜವಾಗ್ಲೂ ಶುಭಮ್ಮ, ದಯವಿಟ್ಟು ನಂಬಿ. ಸರಿ ಬಿಡಿ, ನಾವು ಕಿತ್ತಾಡಿ ಏನು ಪ್ರಯೋಜನ?
ಈಗ ನಡೆಯೋ ಡಿವೋರ್ಸ್ನ ತಡಿಬೇಕು ನಾವು ಅಷ್ಟೇ. ಯಾವುದೇ ಕಾರಣಕ್ಕೂ ಡಿವೋರ್ಸ್ ಆಗಬಾರ್ದು. ಅದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ, ನೀವು ಹೆಲ್ಪ್ ಮಾಡಬೇಕು ಅಷ್ಟೇ. ಸ್ವಲ್ಪ ದಾರಿ ತಪ್ಪಿಸ್ಬೇಕು. ದಾರಿ ತಪ್ಪಿಸೋದ? ಯಾರನ್ನ? ಅಲ್ಲಿ ನೀವು ಆರತಿ ಅತ್ತೆದು, ಇಲ್ಲಿ ನಾನು ಸೂರ್ಯ ಮಾವಂದು. ಹೇಗಪ್ಪ? ಯಾಕಿವೆಲ್ಲ? ನಾವು ಹಾಗೆ ಮಾಡಿದ್ರೆ ಆದಿ ಆರ್ಯ ಇಬ್ಬರು ಮದುವೆನೂ ಒಂದೇ ಮಂಟಪದಲ್ಲಿ ನಡೆಯೋ ಹಾಗೆ ಅರೇಂಜ್ ಮಾಡ್ಬೋದು. ಆದಿ ಮದುವೆಗೆ ಆರತಿ ಅತ್ತೆ ಬಂದ್ರೂ, ಆರ್ಯನ ಮದುವೆಗೆ ಸೂರ್ಯ ಮಾವ ಬಂದ್ರೂ ಇಬ್ರು ಮದುವೆಗೂ ಬಂದ ಹಾಗಾಗುತ್ತೆ. ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಇದನ್ನೆಲ್ಲ ಹೇಗೆ ಮಾಡೋದು? ಫಸ್ಟ್ ಸ್ಟೆಪ್, ನಾಳೆ ಮೈಸೂರಿಗೆ ಆರತಿ ಅತ್ತೆ ಆದಿ ಇಬ್ಬರನ್ನೂ ಕರ್ಕೊಂಡು ಬನ್ನಿ. ಮೈಸೂರಿಗ? ಹ್ಞೂ ಶೋಭಮ್ಮ, ಮೈಸೂರಲ್ಲಿ ವೆಡ್ಡಿಂಗ್ ಎಕ್ಸಿಬಿಷನ್ ನಡೀತಿದೆ. ಅಲ್ಲಿ ಮದುವೆಗೆ ಬೇಕಾದ ಪಿನ್ನಿಂದ ಹಿಡಿದು ತಾಳಿವರೆಗೂ ಎಲ್ಲ ವಸ್ತುಗಳು ಸಿಗುತ್ತೆ. ಅಲ್ಲಿಗೆ ನೀವು ಆರತಿ ಅತ್ತೆ ಆದಿನ ಕರ್ಕೊಂಡು ಬಂದರೆ ಇಲ್ಲಿಂದ ನಾನು ಸೂರ್ಯ ಮಾವ ಆರ್ಯನ ಕರ್ಕೊಂಡು ಬರ್ತೀನಿ. ಅತ್ತೆ ಮಾವ ಇಬ್ಬರು ಒಟ್ಟಿಗೆ ಒಡವೆ ಸೀರೆ ಪರ್ಚೇಸ್ ಮಾಡೋ ಹಾಗೆ ಮಾಡ್ಬೋದು. ಸೀರೆ ಒಡವೆ ತಗೊಳ್ಳೋ ಹಂತದಲ್ಲಿ ಏನಾದರೂ ಎಡ್ವಟ್ಟಾಗಿ ಮದುವೆ ಒಂದೇ ಮಂಟಪದಲ್ಲಿ ನಡೀದೇ ಹೋದರೆ? ಹಾಗಾಗೋದಕ್ಕೆ ನಾನು ಬಿಡ್ತೀನ? ನಾಳೆ ಮಾವನೇ ಅತ್ತೆಗೆ ಸೀರೆ ಸೆಲೆಕ್ಟ್ ಮಾಡೋದು, ನೋಡ್ತಾ ಇರಿ. ಓ ಸರಿಯಪ್ಪ, ನಾನು ಪ್ರಯತ್ನ ಮಾಡ್ತೀನಿ. ಆದಿ, ನಾವು ಶಾಪಿಂಗಿಗೆ ಬೇಗ ಹೋಗ್ಬೇಕಣೋ. ಟೈಲರ್ಸು ನಾವು ಅನ್ಕೊಟ್ರೆ ಟೈಮ್ಗೆ ಬಟ್ಟೆ ಕೊಡಲ್ಲ, ಸೆಲೆಕ್ಷನು ಅಷ್ಟೇ ಕಣೋ, ಅಷ್ಟೊಂದು ಈಸಿಯಾಗಿ ಆಗಲ್ಲ. ಸೊ ನಾವು ನಾಳೆನೇ ಹೊರಟ್ರೆ ವಾಸಿ. ನೋಡೋ, ಒಂದೊಂದು ತೊಗೊಳಕ್ಕೆ ಒಂದೊಂದು ಅಂಗಡಿಗೆ ಹೋಗ್ಬೇಕು, ಟೈಮ್ ಜಾಸ್ತಿ ಹಿಡಿತೆ. ನಂಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಹಾಗಂದ್ರೆ ಹೇಗೋ? ಮದುವೆ ಅನ್ನೋದು ಒಂದು ಸರ್ತಿ ಆಗೋದು, ಅಚ್ಚುಕಟ್ಟಾಗಿ ಆಗ್ಬೇಕಲ್ವಾ? ಬೆಸ್ಟ್ ಅಂದರೆ ಎಲ್ಲಾನು ಒಂದೇ ಅಂಗಡಿ ಸಿಗಬೇಕು. ಆ ಥರ ಪ್ಲೇಸ್ ಇದ್ರೆ ಹೇಳು, ಹೋಗೋಣ. ಹಂಗೆಲ್ಲ ಚೆನ್ನಾಗಿರೋದು ಒಂದೇ ಕಡೆ ಸಿಗಲ್ಲ ಕಣೋ. ಸಿಗುತ್ತೆ. ಎಲ್ಲಿ ಸಿಗುತ್ತೆ? ನೀವು ಓಬಿರಾಯನ್ ಕಾಲದ ಅಂಗಡಿಗಳೆಲ್ಲ ಹೇಳ್ಬೇಡಿ. ಓಬಿರಾಯನ್ ಕಾಲದಲ್ವೇ ಹೊಸದೇ. ನನ್ನ ಸೋದರ ಮಾವನ ಮೊಮ್ಮಗ ಇಂಥದ್ದೇ ಒಂದು ಮಳಿಗೆ ಇಟ್ಕೊಂಡಿದ್ದಾನೆ, ಗೊತ್ತಾ? ಯಾರು ಶೋಭಾದು? ಅದೇ ಕಣೋ, ಕಲ್ಯಾಣ್ ಕುಮಾರು. ಅವನಿಗೆ ಚಿಕ್ಕವನಾಗಿದ್ದಾಗಿಂದ ಮದುವೆಗಳು ಅಂದರೆ ತುಂಬ ಇಷ್ಟ. ಚಕ್ಕರ್ ಹಾಕ್ಬಿಟ್ಟು ಎಲ್ಲ ಮದುವೆಗೂ ಬರೋನು. ಈಗ ಅದನ್ನೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕಲ್ಯಾಣ್ ಕುಮಾರ್ ಯಾರು ಆದಿ? ನನಗೂ ನೆನಪಿಲ್ಲ. ಯಾರು ಶೋಭಾದು? ನನ್ನ ಸೋದರ ಮಾವ ರಾಮರಾವು, ಅವ್ರ ಮಗ ನಾಗಭೂಷಣ, ಅವ್ರ ಮಗನೇ ಕಲ್ಯಾಣ್ ಕುಮಾರು. ನಿನ್ಗಿಂತ 8 ವರ್ಷ ದೊಡ್ಡವನು. ನಿನ್ನ ನಾಮಕರಣ ಶಾಸ್ತ್ರಕ್ಕೂ ಬಂದಿದ್ದ ಕಣವನು. ಆದಿ ನಾಮಕರಣಕ್ಕೆ ಬಂದಿದ್ರು ಅಂದ್ರೆ ಆದಿಗೆ ಹೇಗೆ ನೆನಪಿರುತ್ತೆ? ಅದೆಲ್ಲ ಬೇಡ ಆದಿ, ನಾನು ಲಿಸ್ಟ್ ಮಾಡಿದ್ದೀನಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ, ಅಲ್ಲಿಗೆ ಹೋಗೋಣ. ಈ ಬೆಂಗಳೂರು ಟ್ರಾಫಿಕಲ್ಲಿ ಅಷ್ಟೆಲ್ಲ ಓಡಾಡಿದ್ರೆ ಅರ್ಧ ಆಯಸ್ಸೇ ಮುಗ್ದೋಗುತ್ತೆ. ಕರೆಕ್ಟಾಗಿ ಹೇಳಿದೆ ಶೋಭಾ. ನೀನು ಶಾಪಿಂಗ್ ಮುಗ್ಸೋಕೆ 2 ತಿಂಗಳು ಬೇಕು, ಮದುವೆ 2 ತಿಂಗಳು ಬೇಕು. ಅದಕ್ಕೆ ಹೇಳಿದ್ ಕಣೋ, ಕಲ್ಯಾಣ್ ಕುಮಾರಿಗೆ ಫೋನ್ ಮಾಡಿದ್ರೆ ಚಕ 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 ಅಂತ ಎಲ್ಲ ಕೆಲಸನೂ ಅವನೇ ಮಾಡಿಬಿಡ್ತಾನೆ. ತಾಳಿಯಿಂದ ಹಿಡಿದು ಮದುವೆಗೆ ಏನೇನು ಬೇಕೋ ಎಲ್ಲಾನು. ನೀವಿಬ್ರು ಮದುವೆಗೆ ಮೊದಲೇ ಒಪ್ಕೊಂಡಿದ್ದೀರಾ, ಇಲ್ಲ ಅಂದರೆ ಹುಡುಗಿನೂ ಅವನೇ ತೋರಿಸ್ಬಿಟ್ಟಿರೋನು. ಅವನಿಗೆ ಹೇಳೋಣ ಕಣ. ಬೆಸ್ಟು, ಹಾಗೆ ಮಾಡಿ. ಬೆಂಗಳೂರಲ್ಲಿ ಇಂಥ ಮ್ಯಾರೇಜ್ ಮೇಕರ್ ಹೆಸರು ನಾನು ಕೇಳೇ ಇಲ್ವಲ್ಲ. ಎಲ್ಲಿರೋದವರು? ಮೈಸೂರು. ಮೈಸೂರಲ್ಲ, ಅಲ್ಲಿವರೆಗೂ ಹೋಗ್ಬೇಕಾ? ಆದಿ, ಇದೆಲ್ಲ ವರ್ಕೌಟ್ ಆಗಲ್ಲ ಕಣೋ. ಯಾವ ಕಲ್ಯಾಣ್ ಕುಮಾರು ಬೇಡ, ಏನು ಬೇಡ. ಅದೇ ಕಲ್ಯಾಣ್ ಕುಮಾರು ಮೈಸೂರಲ್ಲಿ ಎಷ್ಟು ಫೇಮಸ್ ಗೊತ್ತಾ? ಹೇಳೋ ಅವಳಿಗೆ. ನೀವ್ಯಾ ಕಲ್ಯಾಣ್ ಕುಮಾರ್ ಅಂತ ಇಷ್ಟು ಸಲ ಫೋರ್ಸ್ ಮಾಡ್ತಾ ಇದ್ದೀರಾ? ಇದರಿಂದನೇ ಏನಾದರೂ ಕತೆ ಇದೆಯಾ? ನೋಡೋ ಹೇಗೆ ಮಾತಾಡ್ತಾಳೆ ಅಂತ. ಈಗಲೇ ಇಷ್ಟು, ಇನ್ನೇನಾದರೂ ಸೊಸೆಯಾಗಿ ನಮ್ಮ ಮನೆಗೆ ಬಂದುಬಿಟ್ರೆ ನನ್ನ ಮೂಲೆ ಕೂರಿಸ್ಬಿಡ್ತಾಳಷ್ಟೇ. ಏ ನಿರೋಷ, ಯಾಕೆ ಹಾಗಂತೀಯ? ನನ್ನ ಶೋಭಾಗೆ ಏನು ತಿಳುವಳಿಕೆ ಇಲ್ವಾ? ಎಷ್ಟು ಸ್ಮಾರ್ಟ್ ಗೊತ್ತಾಗಿರೋ. ಮನೇನ ಒಬ್ಬರೇ ಹೀಗೆ ನಡೆಸ್ತಿದ್ರು, ಇನ್ನು ಮದುವೆ ದೊಡ್ಡ ವಿಚಾರನ? ಎಷ್ಟು ಮದುವೆ ಮಾಡಿಲ್ಲ ನನ್ನ ಶೋಭಾ, ಅಲ್ವೇನು? ಅಲ್ವಾ? ಹೇಳೋಳಿಗೆ. ಅಷ್ಟೊಂದು ಮದುವೆ ಮಾಡಿರೋ ನೀವು ನಮ್ಮ ಮದುವೆನ ಕಲ್ಯಾಣ್ ಕುಮಾರ್ಗೆ ರೆಫರ್ ಮಾಡ್ತಿದ್ರಲ್ಲ, ಯಾಕೆ? ಈಗಿನ ಕಾಲದ ಹುಡುಗಿಯರಿಗೆ ಏನು ಬೇಕು ಏನು ಬೇಡ ಅಂತ ನಂಗಂತೂ ಗೊತ್ತಿಲ್ಲಪ್ಪ. ಅದಕ್ಕೆ ನಾನು ಕಲ್ಯಾಣ್ ಕುಮಾರ್ ಅಂತ ಹೇಳಿದೆ. ನಾನು ಹೇಳಿ ಸರಿ ಅಲ್ವೇನೋ? ಶೋಭಾ ಹೇಳಿದ್ಮೇಲೆ ಮುಗೀತು, ಅದೇ ಬೆಸ್ಟು. ಅಲ್ಲಿಗೆ ಹೋಗೋಣ, 1 ಅವರ್ ಎಲ್ಲ ಶಾಪಿಂಗ್ ಮುಗಿಸ್ಕೊಂಬರೋಣ. ವಿ ಆರ್ ಗೋಯಿಂಗ್ ಟು ಮೈಸೂರ್, ದಟ್ಸ್ ಆಲ್. ಮದುವೆಯ ಈ ಬಂದ ಅನುರಾಗದ ಅನುಬಂಧ ಏನೇನು. ಸ್ವಾತಿ, ಒಂದು ಗ್ರೇಟ್ ಆಪರ್ಚುನಿಟಿ ಇದೆ. ಮದುವೆ ಶಾಪಿಂಗು ಅಂತ ಎರಡೂ ಫ್ಯಾಮಿಲಿನ ಒಟ್ಟಿಗೆ ಹಾಕೋದು. ಅವರು ಪದೇ ಪದೇ ಎದುರ ಬದ್ರ ಬರ್ತಾನೆ ಇರಬೇಕು. ಬೇರೆ ಮಾತುಗಳಾಡೋದಕ್ಕೆ ಅವಕಾಶನೇ ಸಿಗಬಾರ್ದು. ಹಾಗೆ ಆದ್ರೆ ಅಂಕಲ್ ಆಂಟಿ ಇಬ್ರು ಒಂದೇ ಕಡೆ ಒಟ್ಟಿಗೆ ಬರಕ್ ಒಪ್ಕೋತಾರ? ಯಾರಾದರೂ ಮೊದಲೇ ಹೇಳ್ತಾರಾ? ಅವ್ರಿಗೆ ಗೊತ್ತಾಗಬಾರ್ದು. ಅಯ್ಯೋ, ಡೇಂಜರ್ ಇದೆ. ಸೂರ್ಯ ಅಂಕಲ್ಗೆ ಏನಾದ್ರು ಆರ್ತಿ ಆಂಟಿ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಅವ್ರು ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾರಲ್ವಾ? ಹೊರಡದೆ ಇರೋಕೆ ಲಾಕ್ ಮಾಡಬೇಕು. ಅದು ಕಷ್ಟ. ಕಷ್ಟನೇ,
ಅದಕ್ಕೆ ನಾನು ವೆಡ್ಡಿಂಗ್ ಪ್ಲ್ಯಾನರ್ ಅಂತ ಬುಕ್ ಮಾಡಿದ್ದೀನಿ. ಎರಡೂ ಫ್ಯಾಮಿಲಿಗೂ ಒಬ್ಬನೇ. ಅವನು ಏನು ಮಾಡ್ತಾನೆ ಅಂತಂದರೆ ಅತ್ತೆ ಮಾವ ಇಬ್ಬರು ಆದಷ್ಟು ಒಟ್ಟಿಗೆ ಇರಬೇಕು, ಹಾಗೆ ನೋಡ್ಕೋತಾನೆ. ಅಯ್ಯೋ ಸೂಪರ್ ಅಣ್ಣ, ಇಬ್ರು ಒಟ್ಟಿಗೆ ಇರಬೇಕು, ಅಲ್ಲಲ್ಲೇ ಇರಬೇಕು, ಮನಸ್ತಾಪಗಳು ತೋರಿಸ್ಕೊಳ್ಳೋಕ್ಕೆ ಚಾನ್ಸೇ ಇರಬಾರ್ದು. ಕರೆಕ್ಟ್, ಇಬ್ಬರು ನಗ್ನಗ್ತಾ ಇರಬೇಕು. ಆದರೆ ಒಂದು ಚಾಲೆಂಜ್ ಇದೆ, ಏನಂದರೆ ಮಾವ ನಮ್ಮ ಜೊತೆ ಶಾಪಿಂಗ್ ಹೊರಡೋ ಹಾಗೆ ನೋಡ್ಕೋಬೇಕು ನಾವು. ಆರ್ಯನ್ ನಾನು ಹೇಳ್ತೀನಿ, ಪಪ್ಪನ್ನ ಮನೆಯಲ್ಲಿ ಒಂಟಿಯಾಗಿ ಬಿಡೋದು ಬೇಡ, ಅವ್ರಿಗೆ ಲೋನ್ಲಿ ಫೀಲ್ ಆಗುತ್ತೆ. ಅವರನ್ನು ಕರಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ವೆರಿ ಗುಡ್ ಸ್ವಾತಿ. ಆದರೆ ಯಾವುದೇ ಕಾರಣಕ್ಕೂ ಗಾಯತ್ರಿ ಅಜ್ಜಿ ನಮ್ಮ ಜೊತೆ ಬರಬಾರ್ದು, ಹಾಗೆ ನೋಡ್ಕೋಬೇಕು. ಅವ್ರು ಬಂದರೂ ಪರವಾಗಿಲ್ಲ, ಆ ಕೇಡಿ ಅರ್ಪಿತಾ ಮಾತ್ರ ಬರಲೇಬಾರ್ದು. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಕದ್ದು ಕೇಳಿಸ್ಕೊತಾ ಇದ್ದೀರಲ್ಲ. ಅಯ್ಯೋ, ನಾನೇನು ಮಾಡಿದೆ? ನಾನು ನನ್ನ ಪಾಡೋಕೆ ಹೋಗ್ತಿದ್ದೆ. ಯಾಕೆ ನೀವಿಬ್ರು ತುಂಬ ಸೀಕ್ರೆಟ್ ಏನಾದರೂ ಮಾತಾಡ್ಕೋತಿದ್ರಾ? ಓಹೋ, ಈಗ ಬಂದ್ರ ನೀವು? ಅಂದರೆ ನಾವು ಆಡಿದ ಮಾತೇನು ಕೇಳಿಸ್ಕೊಳ್ಳಿಲ್ಲ ನೀವು? ಅಯ್ಯಯ್ಯೋ, ನಂಗೆ ಯಾಕೆ ಬೇಕು ಅವ್ರಿವ್ರ ಮಾತು? ಯಾಕೆ, ಏನು ಮಾತಾಡ್ಕೋತಿದ್ರಿ ನಿಮ್ಮ ದೇವ್ರು ಕೊಟ್ಟು ತಂಗಿ ಜೊತೆ? ಏನದು ಮನೆ ಹಾಳು ಪ್ಲ್ಯಾನು? ಮನೆ ಹಾಳು ಪ್ಲ್ಯಾನ್ ಮಾಡ್ತಿರೋರು ನೀವು, ಮನೆ ಕೂಡ್ಸೋ ಪ್ಲ್ಯಾನ್ ಮಾಡ್ತಿರೋರು ನಾವು. ನೀವು ಕೇಳಿಸ್ಕೊಂಡ್ರು ಪರವಾಗಿಲ್ಲ, ಐ ಡೋಂಟ್ ಕೇರ್. ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಮಾಡೇ ಮಾಡ್ತೀನಿ. ಯಾಕೆ ಪೆಚ್ಮೊರೆ ಹಾಕೊಂಡು ಕೂತಿದ್ಯಾ ಮದುವೆ ಮುಂದಿಟ್ಕೊಂಡು? ಎಷ್ಟೊಂದು ಕೆಲಸ ಇದೆ, ಬಾ ಸಹಾಯ ಮಾಡು ಬಾ. ಎಲ್ಲ ನೀವು ನೋಡ್ಕೋತೀರಲ್ಲ ಅಮ್ಮ, ಆದಿಯಿಂದನೇ ತಾನೆ ಅವನ ಮದುವೆ ದಿನ ಡಿವೋರ್ಸ್ ಮಾಡ್ಕೊಳ್ಳೋದಕ್ಕೆ ಕೋರ್ಟಿಗೆ ಹೋಗೋಕೆ ಒಪ್ಕೊಂಡಿದ್ದು. ಅದೇ ದಿನ ಆಗುತ್ತೋ ಇಲ್ವೋ, ಆ ದೇವ್ರಿದ್ದಾನೆ ಬಿಡು. ಡಿವೋರ್ಸ್ ಖಂಡಿತ ಆಗುತ್ತೆ, ಹಾಗಾಗಲಿ ಅಂತಲೇ ನಾನು ಬಯಸೋದು. ಹಣೆ ಬರ್ದಲ್ಲಿ ಆಗಬೇಕು ಅಂತಿದ್ರೆ ಆಗಲಿ ಬಿಡು, ಹಾಗಂತ ಮದುವೆನ ಮುಂದೂಡೋಕ್ಕಾಗತ್ತೇನೆ? ನೀವು ಮಾಡಿಮ್ಮ, ನಿಮ್ಮ ಜೊತೆ ನಿರೋಷ ಆದಿ ಇಬ್ಬರು ಇದ್ದಾರೆ. ಇನ್ನೇನೇ ಇದ್ರೂ ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ಕರೆಸೋದು ಅಷ್ಟೇ ತಾನೇ, ನಮ್ದೇನಿದೆ? ಹಾಗಂತ ಅವರಿಬ್ಬರೇ ಬಿಡೋಕ್ಕಾಗತ್ತೇನೆ? ಶಾಪಿಂಗ್ ಮಾಡಬೇಕು, ಎಷ್ಟೊಂದು ಕೆಲಸಗಳಿವೆ, ನಾಳೆಗೆಲ್ಲ ರೆಡಿ ಮಾಡ್ಕೊಬಾ. ನಾನು ಬರಲ್ಲ. ಬರಲ್ಲ ಅಂದರೆ ಹೇಗೆ? ನಾವು ಹೋಗ್ತಿರೋದು ಮೈಸೂರಿಗೆ. ಶಾಪಿಂಗ್ಗೆ ಮೈಸೂರ್ಗ? ನೋಡಿದ್ರಾ, ಅತ್ತೆಗೂ ಬೇಡ ಅನ್ಸಿದೆ. ಅಲ್ಲಿವರೆಗೂ ಹೋಗ್ಬೇಕಾ? ಇಲ್ಲೇ 4 ಅಂಗಡಿ ಹುಡುಕಿದ್ರೆ ಎಲ್ಲ ಸಿಗುತ್ತೆ ಅಲ್ವಾ ಅತ್ತೆ? ನೀ ಸ್ವಲ್ಪ ಸುಮ್ಮನೆ ಇರೆ. ಆ ದಿನ ಒಪ್ಕೊಂಡಿರ್ಲಿಲ್ವಾ ಹೋಗೋಣ ಅಂತ? ಆದಿ ಒಪ್ಕೊಂಡ? ಹೌದು ಕಣೆ ಆರ್ತಿ, ನಮ್ಮ ಸೋದರ ಮಾವ ರಾಮರಾವ್ ಇರ್ಲಿಲ್ವಾ, ಅವ್ರ ಮಗ ನಾಗಭೂಷಣ ಹೊಟ್ಟೆ ದಪ್ಪಗಿತ್ತು ನೋಡು. ನೀನು ಹೊಟ್ಟೆ ಡುಮ್ಮಣ ಅಂತಿದ್ಯಲ್ಲ, ಅವ್ರ ಮಗ ಕಣೆ ಕಲ್ಯಾಣ್ ಕುಮಾರ್ ಅಂತ. ಒಂದು ಚಿಕ್ಕ ಹುಡುಗ ಕೆಂಪು ಚಡ್ಡಿ ಹಾಕೊಂಡು ಮದುವೆಲೆಲ್ಲ ಓಡಾಡ್ತಿದ್ದ ನೋಡು, ಅವನೀಗ ಮ್ಯಾರೇಜ್ ಮೇಕರ್ ಆಗಿದ್ದಾನೆ. ಅವಳ ಹತ್ರ ಹೋದ್ರೆ ಮದುವೆಗೆ ಏನೇನು ಬೇಕೋ ಎಲ್ಲ ಸಿಗತ್ತೆ ಕಣೆ. ನಾನು ಬರಲ್ಲಮ್ಮ. ಹೇಗಿದ್ರು ನಾವು ಹೋದ್ರು ಅವ್ರು ಇಷ್ಟ ಬಂದಿದ್ದೇನೆ ತಗೊಳ್ಳೋದು. ಅವ್ರು ಹೋಗಿ ಬರಲಿ ಬಿಡಿ. ಕೇಳಿಸ್ಕೊಂಡ್ರೆ ಅತ್ತೆ ಹೇಳಿದ್ದು, ನೀವು ಇಲ್ಲೇ ಇರಿ, ನಾನು ಅದಕ್ಕೆ ಹೋಗಿ ಬರ್ತೀವಿ. ಥ್ಯಾಂಕ್ಸ್ ಅತ್ತೆ. ಏನೇ ನೀನು ಇರೋದು ಒಬ್ಬನ ಮಗ, ಅವ್ನ ಮದ್ವೆಗೆ ನಾವು ಸಂಭ್ರಮ ಪಡೋದು ಬಿಡ್ವಾ? ಅವ್ರವರೇ ಹೋಗ್ಲಿ ಅಂತ ಹೇಳ್ತಿದ್ಯಲ್ಲ, ಅವ್ರಿಗೆ ಯಾವ ಶಾಸ್ತ್ರಕ್ಕೆ ಏನು ತಗೋಬೇಕು ಅಂತ ಏನಾದ್ರು ಗೊತ್ತಾಗತ್ತಾ? ಮದುವೆಗೆ ಧಾರೆ ಸೀರೆಗೆ ಕಬ್ಬಣ್ಣ ತಗೊಂಡು ಏನೇ ಮಾಡ್ತೀಯ ನೀನು? ಧಾರೆಗೆ ಬಿಳಿ ಸೀರೆ, ವಿಳೆದೆಲೆ ಶಾಸ್ತ್ರಕ್ಕೆ ಹಳದಿ ಸೀರೆ ಕೆಂಪು ಅನ್ಸಿದ್ದು ಕರೆಕ್ಟಾ? ನನಗೆಲ್ಲ ಗೊತ್ತು. ಏನೇ ಗೊತ್ತು ನಿನಗೆ? ಮದುವೆ ಅಂದರೆ ಬರೀ ಪ್ಯಾಂಟ್ ಶರ್ಟು ಅಲ್ಲ, ಏನೋ ಹಳದಿ ಕೆಂಪು ಅಂತ ಹೇಳ್ಕೊಂಡು ಎಲ್ಲ ಗೊತ್ತಿರೋ ಥರ ಮಾತಾಡ್ತಾಳೆ. ಆರ್ತಿ, ಅಲ್ಲಿ ಹೋದರೆ ಎಲ್ಲನೂ ಒಂದೇ ಕಡೆ ಸಿಗತ್ತೆ ಕಡೆ, ಮಾಡರ್ನ್ದು. ಹೋಗಿ ಬಂದ್ಬಿಡೋಣ ಕಣೆ. ನನಗೆ ಬಲವಂತ ಮಾಡಿಬಿಡಿಮ್ಮ, ನೀವು ಹೋಗಿ ಬನ್ನಿ. ನೋಡು, ಹಾಗೆಲ್ಲ ಮಾತಾಡ್ಬೋದು ಚಿನ್ನ, ನೀನು ಜಾಣೆ ಅಲ್ವಾ? ನೋಡು, ಆದಿ ಮತ್ತು ಇವಳು ಒಡವೆ ಬಟ್ಟೆ ಎಲ್ಲ ತೊಗೊಂಡಾಗ ಅದನ್ನು ಮೈ ಮೇಲೆ ಹಾಕ್ಕೊಂಡು ಅವ್ರು ಹೇಗೆ ಕಾಣಿಸ್ತಾರೆ ಅಂತ ನಾವು ನೋಡ್ಬೇಕಲ್ಲನೇ. ಅಮ್ಮ, ಆದಿ ಇರ್ತಾನೆ, ಅವ್ನು ನೋಡಿ ಮೆಚ್ಕೊಂಡ್ರೆ ಸಾಕು. ಕೇಳಿಸ್ಕೊಂಡ್ರೆ ಅತ್ತೆ ಹೇಳಿದ್ದು? ಯಾಕೆ ಮನ್ಸಿಲ್ದಿರೋನ್ನ ಬಾ ಬಾ ಅಂತ ಬಲವಂತ ಮಾಡ್ತಿದ್ದೀರಾ? ಮನ್ಸಿಲ್ದಿರೋರನ್ನ ಕರ್ಕೊಂಡು ಹೋಗೋದು ಬೇಡ. ಅತ್ತೆ, ನೀವು ಆರಾಮಾಗಿಲ್ಲೇರಿ, ನಾನು ಅದೇ ಹೋಗಿ ಬರ್ತೀವಿ. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆರ್ತಿ, ಯಾಕೆ ಶೋಭಾ ಅಷ್ಟೊಂದು ಬಲವಂತ ಮಾಡ್ತೀಯಾ? ನಾನು ಅದನ್ನೇ ಕಣ್ಣು ಕೇಳ್ತಿರೋದು, ಒಂದೇ ಸಮ ಬಲವಂತ ಮಾಡ್ತಿದ್ದಾರೆ. ಅಮ್ಮ, ಅವ್ರು ಇಷ್ಟ ಆಗಿದ್ದೇನೋ ಅವ್ರು ತೊಗೊಂಬರ್ತಾರೆ ಬಿಡಿ. ಯಾರು ಮಾತಿಗೆ ಬೆಲೆ ಕೊಡಲ್ಲ ಈ ಮನೆಯಲ್ಲಿ. ಸುಮ್ಮನೆ ಎಮೋಷನಲ್ ಆಗ್ಬೇಡ ಓಲ್ಡ್ ಮ್ಯಾನ್.
ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಹೇಳು ಅರ್ಪಿತಾ, ಎಲ್ಲಿಂದ ಬಂದು ಒಕ್ಕರ್ಸ್ಕೊಂಡೋ ಏನೋ. ಯಾರು? ಇನ್ಯಾರು? ಆ ರಂಜಿತ್ತು ಏನು ಹೊಸ ಪ್ರಾಬ್ಲಮ್ ಮಾಡ್ದ? ಎಲ್ರನ್ನು ಮೈಸೂರಿಗೆ ಹೊರಡಿಸ್ತೀಯಾನೆ. ಸೂರ್ಯ, ಆರ್ಯ, ಸ್ವಾತಿ. ಕಾರಣ? ಶಾಪಿಂಗ್ ಅಂತ ಮದ್ವೆಗೆ. ಹೋಗ್ಲಿ ಬಿಡು, ನಿನಗೇನು ಪ್ರಾಬ್ಲಮ್ಮು? ಅವ್ರ ಪಾಡಿಗೆ ಅವ್ರು ಹೊರಟಿದ್ರೆ ಯಾವ ಸಮಸ್ಯೆನೂ ಇರಲಿಲ್ಲ. ಆದರೆ ಇವ್ರುಗಳ ಜೊತೆಗೆ ಅಲ್ಲಿಂದ ಆ ಬಿಳಿ ಜಿರಳೆನೂ ಹೊರಟಿದ್ದಾಳೆ. ಯಾರು? ಆರ್ತಿನಾ? ಆರ್ತಿನೇ. ಇಬ್ರು ಶನಿ ಥರ ಬಂದು ಒಕ್ಕರ್ಸ್ಕೊಂಡಿದ್ದಾರೆ. ಈ ಮನೆಯಲ್ಲಿ ಈ ರಂಜಿತ್ತು, ಆ ಮನೆಯಲ್ಲಿ ಆ ಶೋಭಾ. ಓಹೋ, ಶೋಭಾ ರಂಜಿತ್ ಇಬ್ರು ಪ್ಲಾನ್ ಮಾಡಿದಾರಾ? ಎರಡು ಫ್ಯಾಮಿಲಿನೂ ಒಟ್ಟಿಗೆ ಶಾಪಿಂಗ್ ಮಾಡೋದು ಅಂತ? ಆ ಸೂರ್ಯ ಆರ್ತಿ ಇಬ್ರು ಸಿಕ್ಕಿ ಮಾತಾಡಿ ಕಣ್ ಕಲ್ತು ಬಿಟ್ರೆ ಮುಗೀತು. ಆಮೇಲೆ ಡುಯೆಟ್. ನೀನಿದ್ಯಲ್ಲ ಮಧ್ಯದಲ್ಲಿ ಐಟಮ್ ಗರ್ಲ್. ನನ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಸೂರ್ಯ ಅವ್ರನ್ನೂ ಹೋಗೋದಕ್ಕೆ ಬಿಡ್ತಿಲ್ಲ. ಏ ದಡ್ಡಿ, ಅವನ ಪಾಡ್ಗೆ ಅವನು ಇಲ್ಲಿದ್ದು ಆರ್ತಿ ಪಾಡ್ಗೆ ಮೈಸೂರಲ್ಲಿ ಶಾಪಿಂಗ್ ಮಾಡಿದ್ರೆ ಏನೇ ಪ್ರಯೋಜನ? ಇಬ್ಬರಲ್ಲೂ ಮೂಡಿರೋ ಬಿರುಕು ದೊಡ್ಡದಾಗಬೇಕು ಅಂದರೆ ಇಬ್ಬರು ಒಂದೇ ಜಾಗದಲ್ಲಿ ಇರಬೇಕು. ನೀನು ಮಧ್ಯ ಮಧ್ಯೆ ಸುಳಿದಾಡ್ಕೊಂಡು ಸೂರ್ಯನ ಮೈ ಮೇಲೆ ಬೀಳ್ತಿರ್ಬೇಕು. ಅದನ್ನು ಆರ್ತಿ ನೋಡಿ ಉರ್ಕೋತಿರ್ಬೇಕು. ಆಗಲೇ ಬಿರುಕು ಕಂದಕ ಆಗೋದು. ಹಠ ಮಾಡ್ತೀಯೋ, ಮುನಿಸ್ಕೋತೀಯೋ, ಒಲಿಸ್ಕೋತೀಯೋ, ಒಟ್ಟಿನಲ್ಲಿ ಸೂರ್ಯನ ಜೊತೆಲಿ ನೀನು ಮೈಸೂರಿಗೆ ಹೋಗಲೇಬೇಕು. ಅಲ್ಲೊಂದು ಐಟಮ್ ಸಾಂಗ್ ನಿಂದ ಇರಲೇಬೇಕು. ಪ್ಲೀಸ್ ಅಂಕಲ್, ನೀವು ನಮ್ಮ ಜೊತೆ ಬರಲೇಬೇಕು ಪ್ಲೀಸ್. ನನಗೆ ಬಲವಂತ ಮಾಡಬೇಡಿ, ನನಗೆ ಬರೋದಕ್ಕೆ ಇಷ್ಟ ಇಲ್ಲ. ನಾನು ಅಲ್ಲಿ ಬಂದು ಏನು ಮಾಡಲಿ? ಅಂಕಲ್, ನಿಮ್ಗಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ಇಂಪಾರ್ಟೆಂಟ್ ಕೆಲಸ ಅಂದ್ರೆ ಮಾವ, ಅದು ನಮ್ಮ ಜೊತೆ ದೊಡ್ಡವರು ಅಂತ ಯಾರು ಇಲ್ಲ ಮಾವ. ನೀವು ಬಂದ್ರೆ ಚೆನ್ನಾಗಿರುತ್ತೆ ನಮಗೆ. ಯಾವುದು? ನಾನು ಏನು ಮಾಡಲಲ್ಲಿ? ನೀವು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ತಾ ಇರ್ಬೇಕಷ್ಟೇ. ಆದರೂ ನೀವು ಬಂದ್ರೆ ಚೆನ್ನಾಗಿರುತ್ತೆ. ಪ್ಲೀಸ್ ಡ್ಯಾಡ್, ನಾನು ಅದನ್ನೇ ಮಾಡೋದು. ನಿಮ್ಮ ಕಂಪ್ನಿಗೆ ನಾನು ಇರ್ತೀನಿ. ಪ್ಲೀಸ್ ಬನ್ನಿ. ನಾನು ಬರೋ ಮನಸ್ಥಿತಿನಲ್ಲಿ ಇಲ್ಲ ಕಣೋ. ಪ್ಲೀಸ್ ಅಂಕಲ್, ಬನ್ನಿ ಅಂಕಲ್. ಸ್ವಾತಿ, ಖಾರ ಮಂಡಕ್ಕಿ ರೆಡಿ ಮಾಡಿದ್ದೀನಿ. ಮೈಸೂರಿಗೆ ಹೊರಟಿದ್ದೀರಲ್ವಾ, ದಾರಿಲಿ ಟೈಮ್ ಪಾಸ್ಗೆ ಆಗತ್ತೆ. ಸೂರ್ಯ ಅವ್ರಿಗೆ ಅಂಕಲ್ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅಯ್ಯೋ ಬೇಡ, ಅವ್ರಿಗೆ ಆಯಾಸ ಆಗುತ್ತೆ. ಅದು ಅಲ್ಲದೆ ಈಗ ನಾನು ರಾಗಿ ಮುದ್ದೆ ಬಸ್ಸಾರು ರೆಡಿ ಮಾಡಿದ್ದೀನಿ. ಹೇಗಿದ್ರು ನಾವಿಬ್ಬರೇ ಮನೇಲಿರೋದು, ಆರಾಮಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ತೀವಿ. ಅಮ್ಮ ಊಟಕ್ಕೆ ಬರಲ್ವಾ? ಇಲ್ಲ, ಅವರು ಆಶ್ರಮಕ್ಕೆ ಹೋಗಿದ್ದಾರೆ. ಅಲ್ಲೇ ಪ್ರಸಾದ ತಗೊಂಡು ಬರ್ತಾರಂತೆ. ಬರೋದು ಲೇಟ್ ಆಗುತ್ತೆ ಅಂತಲೂ ಹೇಳಿದ್ರು. ಹಾಗಿದ್ರೆ ನಾನು ಮೈಸೂರಿಗೆ ಬರ್ತೀನಿ. ಮಾವ ನಮ್ಮ ಜೊತೆ ಬರ್ತಾರೆ ಮೈಸೂರಿಗೆ. ನೀವು ಒಬ್ಬರೇ ಇರ್ತೀರ ಮನೇಲಿ, ಟೈಮ್ ಪಾಸ್ ಆಗಲ್ಲ. ಕಡಲೆಪುರಿ ಮಾಡಿದ್ದೀರಲ್ಲ, ಕೂತ್ಕೊಂಡು ಮುಗ್ತಾ ಇರಿ, ಬರ್ತೀವಿ. ಹಾಂ? ಹಲೋ ಅಮ್ಮ, ಮನೇಲಿ ಎಲ್ಲರೂ ಶಾಪಿಂಗಿಗೆ ಅಂತ ಮೈಸೂರಿಗೆ ಹೊರಟಿದ್ದಾರೆ. ಪಾಪ ಆರ್ಯ ಮತ್ತು ಸ್ವಾತಿ ಇಬ್ರು ನೀವಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಿದ್ರು. ಅದಕ್ಕೆ ನಾನು ಅವ್ರಿಗೆ ಸಮಾಧಾನ ಮಾಡಿದ್ದೀನಿ. ನೀವು ಮುಂದೆ ಹೋಗಿರಿ, ನಾನು ಆಮೇಲೆ ಅಮ್ಮನ ನಾನೇ ಕರ್ಕೊಂಡು ಬರ್ತೀನಿ ಅಂತ. ಹಾಂ, ನೀವು ಅಲ್ಲೇ ಇರಿ, ನಾನು ಅಲ್ಲೇ ಬಂದು ನಿಮ್ಮನ್ನು ಪಿಕ್ ಮಾಡ್ತೀನಿ. ಗುಗ್ಗುಗಳು. ಶೋಭಮ್ಮ ಹೇಳಿ, ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ನೀವೇ ಎಲ್ಲನೂ ಹೇಳಬೇಕು. ಹೊರಟ್ರಾ? ಏನು ಹೊರಟೋದು ಏನೋ. ಈ ಆದಿ ನಿರೋಷ ಇಬ್ರು ತಾವಿಬ್ರೇ ಹೋಗಿ ಬರ್ತೀವಿ, ನೀನು ಬರೋದು ಬೇಡ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಬರಲ್ವಾ? ಬರೋಕೆ ನಾನು ತುದಿಗಾಲಲ್ಲಿ ನಿಂತಿದ್ದೀನಿ, ಇವರೇ ಕರ್ಕೊಂಡು ಹೋಗ್ತಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ತಿ ಬರಲ್ಲ ಅಂತ ಹೇಳ್ತಿದ್ದಾಳೆ. ಏನು ಹೇಳ್ತಿದ್ದೀರಾ ಶೋಭಮ್ಮ? ಹಾಗಂದ್ರೆ ಏನು? ನಾನು ಇಷ್ಟೆಲ್ಲ ಕಷ್ಟಪಟ್ಟು ಆರ್ಗನೈಸ್ ಮಾಡಿರೋದೆ ಅದಕ್ಕೆ. ಅತ್ತನೇ ಬರ್ದೇ ಇದ್ರೆ ಹೇಗೆ? ದಯವಿಟ್ಟು ನೀವು ಏನಾದರೂ ಹೇಳಿ ಒಪ್ಪಿಸಿ ಕರ್ಕೊಂಡು ಬನ್ನಿ ಪ್ಲೀಸ್. ನಾನೆಲ್ಲ ಹೇಳಿದ್ದಾಯ್ತು, ನನ್ನ ಬುದ್ಧಿನ ಖರ್ಚು ಮಾಡಿದ್ದು ಆಯಿತು. ಏನು ಮಾಡಿದ್ರು ಬರಲ್ಲ ಅಂತ ಹೇಳ್ತಿದ್ದಾಳೆ. ಎಲ್ಲದಕ್ಕೂ ಈ ನಿರೋಷಂದೇ ಅಡ್ಗಾಲು. ಅವಳಿಗೆ ಗಂಡನ ಬಗ್ಲಲ್ಲಿ ಕೈ ಹಿಡ್ಕೊಂಡು ಓಡಾಡಬೇಕಲ್ವಾ? ನಾವಿದ್ರೆ ಆಗಲ್ಲ ನೋಡಿ. ಪ್ಲೀಸ್ ಶೋಭಮ್ಮ,
ನೀವು ಅತ್ತೆಗೆ ಎಮೋಷ್ನಲ್ ಆಗಿ ಟ್ರ್ಯಾಪ್ ಮಾಡಿ ಅವ್ರು ಖಂಡಿತ ಬರ್ತಾರೆ. ಒಂದು ಕೆಲಸ ಮಾಡಿ, ಅಪ್ಪ ಅಂತೂ ಜೊತೆಲಿಲ್ಲ, ಅಮ್ಮ ಆಗಿ ನೀ ಜೊತೆಲಿರ್ಬೇಕಮ್ಮ ಅಂತ ಹೇಳಿ. ಇಂಥ ಸಮಯದಲ್ಲಿ ಅಪ್ಪ ಅಮ್ಮ ಎರಡೂ ಸ್ಥಾನ ನೀನೇ ತಗೋಬೇಕು ಅಂತ ಅವ್ರಿಗೆ ಎಮೋಷ್ನಲ್ ಆಗಿ ಟ್ರ್ಯಾಪ್ ಮಾಡಿ. ಎಮೋಷ್ನಲ್ ಆಗಿ ಜವಾಬ್ದಾರಿಗಳನ್ನ ಅವ್ರ ಮೇಲೆ ಹೇರಿ. ಖಂಡಿತ ಅತ್ತೆ ಒಪ್ಕೋತಾರೆ, ಬಂದೇ ಬರ್ತಾರೆ. ಸರಿ, ಆ ಪ್ರಯತ್ನನೂ ಮಾಡ್ತೀನಿ. ಏನು ಮಾಡ್ತಿರೋ ಗೊತ್ತಿಲ್ಲ ಶೋಭಮ್ಮ. ನೆಕ್ಸ್ಟ್ ನೀವೇ ಫೋನ್ ಮಾಡಿ ಎಲ್ಲರೂ ಹೊರಡ್ತಿದ್ದೀವಿ ಅಂತ ಹೇಳಬೇಕು ಅಷ್ಟೇ. ನೋಡ್ತೀನಿ, ನನ್ನ ಕೈಯಲ್ಲಾಗಿದ್ದ ಪ್ರಯತ್ನ ನಾನು ಮಾಡ್ತೀನಿ. ಸರಿನಾ? ನಿಮಗೆ ನಂಬಿಕೆ ಇಲ್ಲದೆ ಹೋದರೆ ಅದು ಆಗಲ್ಲ ಶೋಭಮ್ಮ. ಅತ್ತೆನ ಒಪ್ಪಿಸ್ತೀನಿ ಅಂತ ನಂಬಿಕೆ ಇಟ್ಕೊಳ್ಳಿ. ಅತ್ತೆನ ಒಪ್ಸೋಕ್ಕಾಗದೆ ಹೋದ್ರೂ ಆದಿತ್ಯನ ಒಪ್ಸಿ, ಓಕೆನಾ? ಸರಿಪಾ, ನಾನು ಏನಾದರೂ ಪ್ರಯತ್ನ ಮಾಡಿ ಆರ್ತಿನ ಒಪ್ಸಿ ಕರ್ಕೊಂಡು ಬರ್ತೀನಿ. ಸರಿನಾ? ಓಕೆ ಓಕೆ ಓಕೆ, ಬಾಯ್ ಬಾಯ್.